ಕನ್ನಡ, ತೆಲುಗು, ತಮಿಳು, ಇಂಡಕ್ಟ್ರಿ ಯಾರು ಮಾಡಲ್ಲ. ಕನ್ನಡದ ಪುನೀತ್ ರಾಜ್ಕುಮಾರ್ ಒಬ್ಬರೇ ಹಾಕೋದು. ನಮ್ಮ ಎಕ್ಸ್ ಬರಬಾರ್ದು ಅಂತ ನನ್ನ ಲೈಫಲ್ಲಿ. ನನ್ನ ಲವ್ನ ಸೀರಿಯಸ್ಲಿ ನೆಮ್ಮದಿ ಕಳ್ಕೊಳ್ಳೋದು ಬೇಡ ಯಾರು. ಪುನೀತ್ ಸರ್ ವಾಪಸ್ ಬೇಕು ಅಂತ ಕೇಳ್ತೀವಿ. ಸೊ ಹಾಯ್ ಹಲೋ ಎಲ್ರಿಗೂ. ನಾವಿವತ್ತಿದ್ವಿ ಮಲ್ಲೇಶ್ವರಮಲ್ಲಿ. ಏನಪ್ಪ ಇವತ್ತು ವಿಷಯ ಅಂತ ಅಂದರೆ, ಪ್ರತಿಯೊಬ್ಬ ಜೀವನದಲ್ಲೂ ಏನೋ ಒಂದು ಕಳ್ಕೊಂಡಿರ್ತೀವಿ. ಆ ಕಳ್ಕೊಂಡಿರೋದು ಏನು ಅಂತ ಅವ್ರವರಲ್ಲೇ ಇರುತ್ತೆ. ಸೊ ಆ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ನು ಕಳ್ಕೊಂಡಿರೋದನ್ನ ದೇವರು ಒಂದು ಚಾನ್ಸ್ ಹಾಕೊಟ್ರೆ ಏನೇನು ಅಂತ ಇವತ್ತು ಚೆಕ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ಸ್ ಟು ಕನ್ನಡ ಔಟ್ಸ್. ನಿಮ್ಮ ಲೈಫಲ್ಲಿ ಎಷ್ಟೋ ಜನ ಏನೇನೋ ಕಳ್ಕೊಂಡಿರ್ತೀವಿ, ಆಯಿತಾ? ಆ ಥರ ನಿಮ್ಗೆ ಏನಾದ್ರು ದೇವರು ಒಂದೇ ಒಂದು ಅವಕಾಶ ಕೊಟ್ಟು ಯಾವ್ದನ್ನ ಪಿಕ್ ಮಾಡಬೇಕು ಅಂದರೆ ನೀವು ಯಾವ್ದನ್ನ ಪಿಕ್ ಮಾಡ್ತೀರಾ? ನಾ ಏನು ಕಳ್ಕೊಂಡೇ ಇಲ್ಲ. ನೀವು ನಮ್ಮ ಎಕ್ಸ್ ಬರಬಾರ್ದು ಅಂತ ನನ್ನ ಲೈಫಲ್ಲಿ. ಪ್ರೀತಿಸೋದಂದ್ರೆ ಏನು, ಮಕ್ಕಳ ಆಟ ಏನು, ಪ್ರೀತಿಸೋದಂದ್ರೆ ಏನು, ಮಕ್ಕಳ ಆಟ ಏನು, ಸಾಕೆಂದು ಎದ್ದು ಹೋಗೋಕೆ. ಎಕ್ಸ್ ಬರಬಾರ್ದು ಖುಷಿಯಾಗಿರ್ತಿದ್ದೆ ನಾನು ಅವಳು ಬರೋಕ್ಕಿಂತ ಮುಂಚೆ. ಇವಾಗಲೂ ಖುಷಿಯಾಗೇ ಇದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ, ಸಾಕು. ಅವಳನ್ನ ನೋಡುವಾಗೆಲ್ಲ ಇನ್ನೂ ನಾನು ಮಸ್ತಾಗಿರ್ತೀನಿ. ಅವಳ ಮುಂದೆ ಇನ್ನೂ ಡಬಲ್ ತ್ರಿಬಲ್ ಆಗಿರ್ತೀನಿ ಬೇಕು ಅಂತ. ಸರ್ ನೀವು ಇಲ್ಲಿ ಐಶು, ನಾನು ಹೇಳ್ತೀನಲ್ಲ, ಈಸ್ ಮೈ ರೋಲ್ ಮಾಡೆಲ್. ಇವರೇ ನಮ್ಮ ಬಾಸ್ ಸರ್. ಐ ಜಸ್ಟ್ ವಾಂಟ್ ಬಿ ಲೈಕ್ ಯು ಸರ್. ಸಾಕು ಇಷ್ಟಿದ್ರೆ ಅಲ್ವಾ. ನಿಮ್ದು ನಾ ಏನು ಕಳ್ಕೊಂಡೇ ಇಲ್ಲ. ಏನು ಕಳ್ಕೊಂಡೇ ಇಲ್ಲ, ನಿಮ್ಗೇನು ಕಲಿದೇನೆ. ನೀವು ಬಂದಾಗ ಹೇಗೆ ಓವರ್ಕಮ್ ಮಾಡಿದ್ರಿ, ಹೇಗೆ ಅದರಿಂದ ಆಚೆ ಬಂದ್ರಿ ಅನ್ನೋದು? ಆಚರಣೆ ಕಷ್ಟಪಟ್ಟರೆ ಸುಖ ಸಿಗೋದು ಮೇಡಮ್. ಕಷ್ಟಪಟ್ಟರೆ ಸುಖ ಸಿಗೋದು, ಬರೀ ಸುಖದೇ ಸಿಗಲ್ಲ. ಯಾವುದೇ ಕೆಲಸದಲ್ಲಿ ಧೈರ್ಯ ಮಾಡಿಕೊಂಡು ಕಷ್ಟಪಟ್ಟು ಸಂಪಾದನೆ ಮಾಡಿ ಏನೇ ಕೆಲಸ ಜೀವನ ಮಾಡಿ ಮುಂದೆ ಬಂದರೆ ಮುಂದಕ್ಕೆ ಒಳ್ಳೆಯದಾಗುತ್ತೆ. ತಂದೆ ತಾಯಿ ಮಾತು ಹೇಳ್ದಂಗೆ ಕೇಳಬೇಕು. ಆ ಗೌರವ ದೊಡ್ಡ ಬೆಲೆ, ಚಿಕ್ಕಪ್ಪ ದೊಡ್ಡಪ್ಪ ಮಾತು ಬೆಲೆ. ಈಗ ಎಂಟಿ ಮಾತು ಕೇಳ್ಕೊಂಡು ಯಾರು ಕೇಳಲ್ಲ, ಗಂಡ ಕೇಳಲ್ಲ. ತಂದೆ ತಾಯಿ ಮಾತು ನಡ್ಕೊಂಡ್ರೆ ಒಳ್ಳೆ ಕುಟುಂಬ, ಮನೆ ಕುಟುಂಬಕ್ಕೆ ಒಳ್ಳೆ ದಾರಿ, ಕಷ್ಟ ಸುಖ ಮಾಡ್ಕೊಂಡು ಹೋದರೆ ಮುಂದಕ್ಕೆ ಸುಖವಾಗಿ ಸಿಗುತ್ತೆ. ಬರೀ ಎಲ್ಲ ಸುಖವಾಗಿ ಸಿಗಲ್ಲ. ಕೈ ಕಸ ಬಾಯಿ ಮೊಸರು ಅಂತ ಕಷ್ಟಪಟ್ಟರೆ ಫಲ ಸಿಗುತ್ತೆ. ಇವಾಗ ಬೆಲೆ ರೇಟ್ಗಳು ನೋಡಿದ್ರೆ ಜೀವನ ಮಾಡೋ ಕಷ್ಟ. ಕನ್ನಡ, ತೆಲುಗು, ತಮಿಳು, ಇಂಡಕ್ಟ್ರಿ ಯಾರು ಮಾಡಲ್ಲ. ಕನ್ನಡದ ಪುನೀತ್ ರಾಜ್ಕುಮಾರ್ ಒಬ್ಬರೇ ಹಾಕೋದು. ರಾಜವಂಶದವನು ಅನಾಥ ಮಕ್ಕಳಿಗೆ 1800 ಜನಕ್ಕೆ ಊಟ ಆಗ್ತಾಯಿದೆ. ಊಟ, ಪುಸ್ತಕಗಳು, ಬಟ್ಟೆಗಳು ಎಲ್ಲ ದಾನ ಮಾಡ್ತಾಯಿದ್ದಾರೆ. ಬರೀ ತಮಾಷೆ ಹಾಕ್ಕೊಂಡು ಜಾರಿ ಮಾಡ್ಕೊಂಡು ಏನೋ ನಾನು SSLC ಓದಿನಿ, ನಾನು PUC ಓದಿನಿ, BCom ಓದಿನಿ, ನಾನು MCom ಓದಿನಿ, MA ಓದಿನಿ, ಏನು ಯೂಸ್ ಇಲ್ಲ. PUC, BA, MCom ನೋ ಯೂಸ್. ಒನ್ಲಿ IPS, IS ಆಫೀಸರು, ಲಾಯರು, MBBS, ಡಾಕ್ಟ್ರ್ ಓದಿ ನಮ್ಮ ದೇಶ ಮುಂದೆ ಬರ್ತದೆ. ಅದಿಲ್ಲ ಅಂದರೆ ಯಾರು ಮುಂದೆ ಬರಲ್ಲ. ದೇವರು ನಿನ್ಗೆ ಏನಾದರೂ ಒಂದು ಅವಕಾಶ ಕೊಟ್ರೆ ನೀವು ಯಾವ್ದನ್ನ ವಾಪಸ್ ತಗೊಳಕ್ ಇಷ್ಟಪಡ್ತೀವಿ? ನಮ್ಮ ಅಮ್ಮನ. ಇಲ್ಲ ಹೇಳ್ತಿರೋದು ಅಂದ್ರೆ ಕಳ್ಕೊಂಡ್ರೆ ನನ್ಗೆ ಆ ಥರ ಚಾನ್ಸ್ ಸಿಕ್ಕರೆ ನಮ್ಮ ಅಮ್ಮನೇ ತಾನೇ ತಗೊಂತೀನಿ. ಅಷ್ಟು ಆಲ್ರೆಡಿ ನೀವು ಕಳ್ಕೊಂಡಿರೋದ್ರಲ್ಲಿ ಯಾವ್ದಾದ್ರು ಒಂದು ತಗೋಬೇಕು ಅಂತಂದ್ರೆ ಇವಾಗ ನೀವು ಯಾವ್ದು ತಗೋತೀರಾ? ನನ್ನ ಲವ್ನ ಸೀರಿಯಸ್ಲಿ. ಮನಸ್ಸು ಮೌನವ ಮುರಿಯುತ್ತಿದೆ, ನಿನ್ನ ನೋಡಲು ಬಯಸುತ್ತಿದೆ. ನಾನು ಕಳ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ನನ್ಗೆ ಆ ಚಾನ್ಸ್ ಸಿಕ್ಕರೆ ಮತ್ತೆ ಅದನ್ನ ಪಡ್ಕೊತೀನಿ ಅಂತ ಹೇಳ್ತಿರೋದು. ನಿಮ್ಮ ಲೈಫಲ್ಲಿ ಏನೋ ಒಂದು ಕಳ್ದಿರುತ್ತೆ, ಫಿನಾನ್ಷಿಯಲಿ ಅವ್ರ ಮೆಂಟಲಿ ಏನೋ ಒಂದು ಆಗಿರುತ್ತೆ. ಈಗ ನಿಮ್ಗೆ ಅದು ದೇವರು ಮತ್ತೆ ವಾಪಸ್ ಕೊಡ್ತಾನೆ ಅಂದರೆ ಯಾವುದನ್ನು ಪಡಿತೀರಾ? ಒಳ್ಳೆ ವಿಚಾರದಲ್ಲಿ ಯಾವತ್ತೂ ಜೊತೆಗಿರಬೇಕು. ಅನುಭವನ ಕೇಳಿಸ್ಕೋಬೇಕು. ಎಕ್ಸ್ಪೀರಿಯನ್ಸ್ ಈಸ್ ಮೋಸ್ಟ್. ಈಗ ನೀವು ಈಗ ಚಾನಲ್ ಇಟ್ಕೊಂಬಂದು ಖುಷಿಯಾಗಿ ಹೇಳ್ತಿದ್ದೀರಾ ಅಂದರೆ ಆಲ್ರೆಡಿ ಯು ಆರ್ ಗೆಟ್ ದ ಎಕ್ಸ್ಪೀರಿಯನ್ಸ್ ಫ್ರಮ್ ದೇರ್ ಇಟ್ ಸೆಲ್ಫ್. ಈಗ ಬೇರೆಯವ್ರು ನೋಡಿ ನೀವು ಡಿಫ್ರೆಂಟಾಗಿ ಮಾಡಬೇಕು ಅಂತ ಫೀಲ್ ಇದೆ ಅಲ್ವಾ, ಅದೇ ಥರ. ಸೊ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಕಳ್ಕೊಂಡಿರೋದು ನಿಮಗೆ ಮತ್ತೆ ಬೇಕು ಅಂದರೆ ಯಾವುದು? ನೆಮ್ಮದಿ ಕಳ್ಕೊಳ್ಳೋದು ಬೇಡ ಯಾರು. ನೆಮ್ಮದಿ ಭಾಳ ಜೀವನದ ತಳಮಟ್ಟದಿಂದ ಬರಬೇಕು. ಅದು ಬಡತನದಲ್ಲೂ ಇದೆ, ಸಿರಿತನದಲ್ಲೂ ಇದೆ, ನಡ್ಕೊಳ್ಳೋ ಪದ್ಧತಿಯಲ್ಲಿದೆ. ಲೈಫಲ್ಲಿ ತುಂಬ ಕಳ್ಕೊಂಡಿರ್ತೀವಿ.
ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಕಳೆದಿದ್ರೆ ದೇವರು ಆಪರ್ಚುನಿಟಿ ಕೊಟ್ಟರೆ ಯಾವುದನ್ನು ಮತ್ತೆ ಬೇಕು ಆಗ್ತದೆ? ಪುನೀತ್ ಸರ್ ವಾಪಸ್ ಬೇಕು ಅಂತ ಕೇಳ್ತೀವಿ. ನಿನ್ನನು ಪಡೆದ ನಾವು ಪುನೀತ ಪಾಡು ನಗು ನಗುತ್ತಾ ಬೊಂಬೆ ಹೇಳು. ಪುನೀತ್ ರಾಜ್ Exactly. ಫ್ಯಾನ್. ಪುನೀತ್ ಸರ್ ಅಪ್ಪು ಸರ್ ದೊಡ್ಡ ಫ್ಯಾನ. ಸೊ ಅವ್ರದ್ದು ನಿಮ್ಗೆ ಯಾವುದು ಬೆಸ್ಟ್ ಮೂವಿ? ಎಲ್ಲಾನು ಬೆಸ್ಟ್ ಮೂವಿನೇ. ರಾಜಕುಮಾರ ತುಂಬಾ ಇಷ್ಟ ಮೂವಿ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ ಬೊಂಬೆ ಹೇಳು. ನಮ್ಮ ಚೈಲ್ಡ್ಹುಡ್ ವಾಪಸ್ ಬೇಕು. ಅದ್ರಲ್ಲೂ ಹೈಸ್ಕೂಲ್ ಲೈಫ್ ಲಾಸ್ಟ್ ನನ್ಗೆ ಈ ಫ್ರೆಂಡ್ಸ್ ಜೊತೆಗೆ ಮಿಸ್ ಮಾಡಿದ ಟೈಮು ಅದ್ರೆ ಮತ್ತೆ ಸ್ಕೂಲ್ ಲೈಫ್ ಮತ್ತೆ ಬರಲ್ವಲ್ಲ, ಆ ಸ್ಕೂಲ್ ಲೈಫ್ ಮತ್ತೆ ಹಂಗೆ ರಿಪೀಟ್ ಆಗ್ಲಿ. ಅವಾಗ ಅಲ್ಲಿ ಮಾಡಿ ತಪ್ಪು ಅಟ್ಲೀಸ್ಟ್ ಮತ್ತೆ ನಾ ಕರೆಕ್ಟ್ ಮಾಡಿ ನಿಮ್ ಫ್ರೆಂಡ್ಸ್ ಎಲ್ಲ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆಯಾ ಮುಂದೆ? ಈ ಬಗ್ಗೆ ಅಂದ್ರೆ ನೀವ್ ಬಂದ್ರೆ ನಮ್ಮನ್ನೇ ಪ್ರಾಮಿಸ್ ಮಾಡಿ ಹೊರಟೋಗಿರ್ತಾರೆ, ನಮ್ ಬಿಟ್ಕೊಳ್ಬೇಡ ಅಂತ. ಆದ್ರೆ ಅವರೇ ಪ್ರಾಮಿಸ್ ಮಾಡ್ಕೊಂಡು ಅವರೇ ಬಿಟ್ಟೋದ್ರೆ ಏನ್ ಮಾಡೋದು? ನಾವು ಮರ್ತಿರ್ತೀವಿ ಪ್ರಾಮಿಸ್ ಮಾಡೋದನ್ನ. ಅಂದ್ರೆ ಈಗ ಪ್ರಾಮಿಸ್ ನೀನ್ ಬಿಟ್ಟು ಹೋಗಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ಹಾಗಾಗಿ ನಾವು ಪ್ರಾಮಿಸ್ ಮಾಡಿರೋದ, ಯಾಕಂದ್ರೆ ನಮ್ ನಂಬಿಕೆ ಹುಡುಗಿರ್ ಮೇಲೆ, ಅವ್ರಿಗೆ ನಂಬಿಕೆ ಇಲ್ಲ ಹುಡುಗರ ಮೇಲೆ. ಹಾಗಾಗಿ ಪ್ರಾಮಿಸ್ ತಗೋತಾರೆ. ಆವಾಗ ಪ್ರಾಮಿಸ್ ನೀನ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀವಿ, ಬಟ್ ಅವ್ರು ಪ್ರಾಮಿಸ್ ತಗೊಂಡು ಅವರೇ ಬಿಟ್ಟೋದ್ರೆ ಏನ್ ಮಾಡೋದು? ನನ್ನ ಚೈಲ್ಡ್ಹುಡ್ ಚೆನ್ನಾಗಿರಲಿಲ್ಲ, ಸೊ ಐ ವಾಂಟ್ ಟು ರಿಲೀವ್ ಇಟ್ ಅಗೇನ್. ಚೈಲ್ಡ್ಹುಡಲ್ಲಿ ಯಾವ ಮೆಮೊರಿ ನಿಮಗೆ ತುಂಬ ಇಷ್ಟ? ಚೈಲ್ಡ್ಹುಡಲ್ಲಿ ಆ ಥರ ಏನಿಲ್ಲ, ಲೈಕ್ ಐ ವಾಂಟ್ ಟು ರಿಲೀವ್ ಇಟ್ ಅಗೇನ್ ಟು ಮೇಕ್ ಮೆಮೊರೀಸ್. ನಿಮಗೆ? ಸೇಮ್ ಚೈಲ್ಡ್ಹುಡ್. ನಮ್ಮ ತಾತ ಮುತ್ತಾತ ಹಾಂ. ಓಕೆ. ಅವ್ರನ್ನ ಮಿಸ್ ಮಾಡ್ಕೋತೀನಿ, ನಮ್ಮ ತಾತ ಅವ್ರ ಅಪ್ಪನ. ಏನಾದರೂ ಮೆಮೊರೀಸ್ ಇದೆಯಾ? ನಥಿಂಗ್ ಲೈಕ್ ದ್ಯಾಟ್. ಅಂದರೆ ಅವ್ರು ಇಷ್ಟ ನನಗೆ ತುಂಬ. ಅವ್ರ ಜೊತೆ ಕುತ್ಕೊಂಡು ಚೌಕಾಬಾರ ಆಡ್ತಿದ್ವಿ. ಇನ್ನೊಂದು ಯಾವುದೋ ಗೇಮ್ ಇದೆಯಪ್ಪ, ಅದು ಕ್ಯಾರಮ್, ಮತ್ತು ಇನ್ನೊಂದು ಎಷ್ಟೊಂದು ಗೇಮ್ಸ್ ಆಡ್ತಿದ್ವಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು. ರೀಸೆಂಟ್ಲಿ ಪಾಸ್ಟ್ ಅವೇ. ಮೈ ಚೈಲ್ಡ್ಹುಡ್. ಎನಿ ರೀಸನ್? ಅಂದರೆ ಅವಾಗ ನಮಗೆ ಓದೋದು ಎಕ್ಸಾಮ್ಸ್ ಇರಲ್ಲ. ಓ, ಎಕ್ಸಾಮ್ಸ್ ಇರಲ್ಲ ಅಂತ ನಿಮಗೆ ನಿನ್ನ ಚೈಲ್ಡ್ಹುಡ್. ಒಂದು ಬಾಕ್ಸ್, ಆ ಬಾಕ್ಸಲ್ಲಿ ಮಿಸ್ ಮಾಸ್ಟರ್ ಪ್ರತಿಯೊಂದು ಐದರ್ ಎಕ್ಸ್ಪೀರಿಯನ್ಸ್ ಪೀಪಲ್ ಎನಿಥಿಂಗ್. ಸೊ ನೀವು ಯಾವ ಪಿಕ್? ಆರ್ ಸಿ ಪಿಕ್. ಯಾವಾಗಲೂ ಕಪ್ಪು ನಮ್ದೇನೆ. ಓಕೆ, ಈ ಸಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ವುಡ್ಸ್.